ನನ್ನ ಹೆಸರು ಶ್ರೀನಿವಾಸ್ ಅಂತ. ಪ್ರಕೃತಿ ಆಗ್ರೋ ಇಂಪ್ಯಾಕ್ಟ್ಸಿಂದ ನಾವು ಇವತ್ತು ಪವರ್ ವೀಡರ್ನ ಹೇಗೆ ಅಸೆಂಬಲ್ ಮಾಡ್ತೀವಿ ಅಥವಾ ಹೆಂಗೆ ಡೆಮೋ ಕೊಡ್ತೀವಿ ಫೀಲ್ಡಲ್ಲಿ ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ, ಇದು ಬಂದು 7 HP ಪವರ್ ವೀಡರ್. ಇದು ಪೆಟ್ರೋಲ್ ಬಂದಿದ್ದು 3.5 ಲೀಟ್ರ್ ಟ್ಯಾಂಕ್ ಕೆಪಾಸಿಟಿ, ನಿಮಗೆ 3.5 ಲೀಟ್ರ್ ಪೆಟ್ರೋಲ್ ಇಡಿಸುತ್ತೆ. ನಾವು ಈ ಗಾಡಿಗೆ 2040 ಇಂಜಿನ್ ಆಯಿಲ್ ಯೂಸ್ ಮಾಡ್ತೀವಿ. ನಿಮಗೆ ಗಾಡಿ ಎಡಭಾಗದಲ್ಲಿ ಇಂಜಿನ್ ಆಯಿಲ್ ಬರುತ್ತೆ ನೋಡಿ, ಈ ಭಾಗದಲ್ಲಿ. ಸೊ ಇದಕ್ಕೆ 600 ml, ನಿಮಗೆ ಹತ್ತಿರ 600 ml ಇಂಜಿನ್ ಆಯಿಲ್ ಇಡಿಸುತ್ತೆ. ಇನ್ನೂ 100 ml ಬಂದು ಏರ್ ಕ್ಲೀನರು. ಇದಕ್ಕೆ ನೀವು 100 ml ಹಾಕ್ತೀವಿ ಇಂಜಿನ್ ಆಯಿಲ್ನ. ಏನಕ್ಕೋಸ್ಕರ ಅಂದರೆ ಡಸ್ಟ್ ಅವಾಯ್ಡ್ ಆಗುತ್ತೆ. ನೀವು ಡಸ್ಟ್ ಏನಾದರೂ ಸೇರಿಕೊಂಡ್ರೆ ಕಾರ್ಬೊರೇಟರ್ಗೆ ಪ್ರಾಬ್ಲಮ್ ಆಗೋದ್ರಿಂದ 100 ml ಇಂಜಿನ್ ಆಯಿಲ್ನ ಏರ್ ಕ್ಲೀನರ್ ಅಸೆಂಬ್ಲಿಗೂ ಹಾಕ್ತೀವಿ. ಸೊ ಮಿಷಿನ್ ಬಲಭಾಗದಲ್ಲಿ ನಿಮಗೆ 90 ಗ್ರೇಡ್ ಗೇರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀವಿ. ಗೇರ್ ಆಯಿಲ್ ಬಂದು ಟ್ಯಾಂಕು ನಿಮಗೆ 2 ಲೀಟ್ರ್ ಇಡಿಸುತ್ತೆ. 2 ಲೀಟ್ರ್ ಪೂರ್ತಿ ಹಾಕಬೇಕು. ಗಾಡಿ ಈಗ ಸರ್ವಿಸ್ ಮೇಂಟೈನ್ ಹೆಂಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಇಂಜಿನ್ ಆಯಿಲ್ ಬಂದು ನೀವು ಎವ್ರಿ 25 ಗಂಟೆಗೆ ನೀವು ಇಂಜಿನ್ ಆಯಿಲ್ನ ಚೇಂಜ್ ಮಾಡಬೇಕು. ಗೇರ್ ಆಯಿಲ್ ಬಂದು 50 ಗಂಟೆ. ಗಾಡಿ ಎಷ್ಟು ಗಂಟೆ ಓಡಿಸ್ತೀರಾ ಅಂತ ನಿಮ್ಮ ಅಂದಾಜು ಮೇಲೆ ತಿಳ್ಕೊಂಡು 25 ಗಂಟೆಗೆ ಇಂಜಿನ್ ಆಯಿಲ್ ಚೇಂಜ್ ಮಾಡ್ತೀರಾ, 50 ಗಂಟೆಗೆ ಗೇರ್ ಆಯಿಲ್ ಚೇಂಜ್ ಮಾಡ್ತೀರಾ. ಅದು 2 ಸರ್ವಿಸ್ವರೆಗೂ ಅಷ್ಟೇ. 2 ಸರ್ವಿಸ್ ಆದ ನಂತರ ನೀವು 50 ಗಂಟೆಗೂ ಗೇರ್ ಆಯಿಲ್ ಇಂಜಿನ್ ಆಯಿಲು 2 ಅಟ್ ಎ ಟೈಮ್ ಚೇಂಜ್ ಮಾಡ್ಕೋಬೋದು 50 ಅವರ್ಸ್ ಆದಮೇಲೆ. ಓಕೆನಾ? ಅದು 2 ಸರ್ವಿಸ್ ಆದಮೇಲೆ. ಇದು ಮೇಂಟೆನೆನ್ಸು. ಗಾಡಿ ಹೆಂಗೆ ಮೇಂಟೈನ್ ಮಾಡೋದು ಅಂತ ಇಂಜಿನ್ ಆಯಿಲ್ ಮುಖಾಂತರ ಹೇಳ್ತಾ ಇದ್ದೀನಿ. ನೆಕ್ಸ್ಟು, ನೀವು ಯಾವುದೇ ಹೊಸ ಗಾಡಿ ತೊಗೊಂಡ್ರೂ ಸ್ಟಾರ್ಟಿಂಗು 1 ಅವರು ಸ್ಟಾರ್ಟ್ ಮಾಡಿಬಿಡಬೇಕು. ಮೀಡಿಯಮ್ ಐಲಿನಲ್ಲಿ ಗಾಡಿ ಸ್ಟಾರ್ಟ್ ಮಾಡಿಬಿಟ್ರೆ ಏನಾಗುತ್ತೆ, ಇಂಜಿನ್ ಸೀಟಿಂಗ್ ಕೂತ್ಕೊಳ್ಳುತ್ತೆ, ಕೂಲಿಂಗ್ ಕಮ್ಮಿ ಆಗುತ್ತೆ. ಹಾಗೆ ನಿಮಗೆ ಇಂಜಿನ್ ತುಂಬ ಫ್ರೀ ಆಗುತ್ತೆ, ಸ್ಮೂತಾಗಿ ರನ್ ಆಗುತ್ತೆ. ಸೊ ಹೊಸ ಗಾಡಿ ನೀವು ಯಾವುದೇ ತೊಗೊಂಡ್ರು ನೀವು ಫಸ್ಟ್ ಏನು ಮಾಡಬೇಕು, ಮೀಡಿಯಮ್ ಐಲಿನಲ್ಲಿ ಇಂಜಿನ್ ಸ್ಟಾರ್ಟ್ ಮಾಡಿ ಮಿನಿಮಮ್ ಒಂದು ಅರ್ಧ ಅವರಿಂದ 1 ಅವರ್ವರೆಗೂ ಗಾಡಿ ಸ್ಟಾರ್ಟ್ ಮಾಡಿ ಹಾಗೆ ಬಿಡಬೇಕು. ಸೊ ಗಾಡಿ ಇದು ಬಂದು ನಿಮಗೆ ಗೇರು. ಈ ಗಾಡಿಗೆ ನಿಮಗೆ 2 ಗೇರ್ ಬರುತ್ತೆ. ಒಂದು ಫಸ್ಟ್ ಗೇರು, ಒಂದು ಸೆಕೆಂಡ್ ಗೇರು, ಒಂದು ನ್ಯೂಟ್ಲರು. ಟೋಟಲು ನಿಮಗೆ 2 ಗೇರ್ ಬರುತ್ತೆ. ಗಾಡಿ ಎಡಭಾಗದಲ್ಲಿ ಬಂದು ನಿಮಗೆ ಕ್ಲಚ್ಚು. ಈ ಕ್ಲಚ್ ಹಿಡ್ಕೊಂಡು ನೀವು ಗೇರ್ ಹಾಕಬೇಕು. ಕ್ಲಚ್ ಹಿಡ್ಕೊಂಡು ಗೇರ್ ಹಾಕಬೇಕು. ಫಸ್ಟ್ ಗೇರು ಸೆಕೆಂಡ್ ಗೇರ್ಗೆ ಕ್ಲಚ್ ಹಿಡ್ಕೊಂಡು ಗೇರ್ ಹಾಕಬೇಕು. ಬಲಭಾಗದಲ್ಲಿ ಬಂದು ನಿಮಗೆ ರಿವರ್ಸ್ ಕ್ಲಚ್ ಬರುತ್ತೆ. ನಿಮಗೆ ಗಾಡಿ ರಿವರ್ಸ್ ಬರೋದಕ್ಕೆ ಬಲಭಾಗದಲ್ಲಿರುತ್ತೆ. ಬಲಭಾಗದಲ್ಲಿ ಕ್ಲಚ್ ಅಮ್ಕಿದ್ರೆ ಗಾಡಿ ನಿಮಗೆ ರಿವರ್ಸ್ ಬರುತ್ತೆ. ಬನ್ನಿ, ಈಗ ಗಾಡಿ ಸ್ಟಾರ್ಟ್ ಮಾಡೋದು ನಾನು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಬರುತ್ತೆ. ಈ ಬಟನ್ನ ನಾವು ಆನ್ ಮಾಡ್ಕೋತೀವಿ. ಆನ್ ಮಾಡ್ಕೊಂಡಾದ್ಮೇಲೆ ಇದು ಬಂದು ಚೌಕು. ನಿಮಗೆ ಚೌಕು ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಈ ಸೈಡ್ ಇರಬೇಕು. ಚೌಕ್ ಬಂದು ನಿಮ್ಮ ರೈಟ್ ಸೈಡಲ್ಲಿರುತ್ತೆ ಸ್ಟಾರ್ಟ್ ಮಾಡಬೇಕಾದ್ರೆ. ಸ್ಟಾರ್ಟ್ ಆದಮೇಲೆ ಈ ಚೌಕ್ನ ಏನು ಮಾಡಬೇಕು, ನಿಮ್ಮ ಲೆಫ್ಟ್ ಸೈಡ್ ಇರಬೇಕು, ಎಡಭಾಗದಲ್ಲಿ. ಸ್ಟಾರ್ಟ್ ಆಗಿಲ್ಲ ಅಂದರೆ ಗಾಡಿ ಏನು ಮಾಡಬೇಕು, ರೈಟ್ ಸೈಡಲ್ಲಿರಬೇಕು. ನಾವು ಕಿಕ್ ಸ್ಟಾರ್ಟ್ ಮಾಡಬೇಕಾದ್ರೆ ಚೌಕ್ ಬಂದು ನಿಮಗೆ ಬಲಭಾಗದಲ್ಲಿ ಅಂದರೆ ರೈಟ್ ಸೈಡಲ್ಲಿರುತ್ತೆ. ಸ್ಟಾರ್ಟ್ ಆದಮೇಲೆ ಗಾಡಿ ಏನು ಮಾಡ್ತೀರಾ, ಇಮಿಡಿಯೇಟು ಲೆಫ್ಟ್ ಸೈಡ್ ಎಳಿಬೇಕು ಚೌಕ್ನ. ಬನ್ನಿ, ಈಗ ಗಾಡಿ ಸ್ಟಾರ್ಟ್ ಮಾಡೋದು ಹೆಂಗೆ ಹೇಳ್ಕೊಡ್ತೀವಿ. ಗಾಡಿ ಸ್ಟಾರ್ಟ್ ಆಗಿದೆ. ಗಾಡಿ ಸ್ಟಾರ್ಟ್ ಮಾಡಿ. ಇದು ಐಲಿನ್ ಬಟನ್ನು. ಐಲಿನ್ ಮೀಡಿಯಮಲ್ಲಿ ಇರಬೇಕು. ನಾವು ಹೊಲದಲ್ಲಿ ಈ ಟೈರ್ ಮುಖಾಂತರ ಉಳುಮೆ ಮಾಡಿಕ್ಕೆ ಬರಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಟೈರ್ ಕಳಿಸ್ಬಿಟ್ಟು ಕಲ್ಟಿವೇಟ್ರ್ ಯೂಸ್ ಮಾಡ್ತೀವಿ. ಟೈರ್ ಓಪನ್ ಮಾಡೋದು ಹೇಗೆ ಅಂದರೆ, ಇಲ್ಲಿ ನಿಮಗೆ ಒಂದು ಕ್ವಾರ್ಟರ್ ಪಿನ್ ಬರುತ್ತೆ. ಕ್ವಾರ್ಟರ್ ಪಿನ್ ಬಿಚ್ಚಿದ ತಕ್ಷಣ ಟೈರ್ ಓಪನ್ ಆಗುತ್ತೆ. ಇಲ್ಲಿ ಟೈರ್ ಓಪನ್ ಆಗಿದೆ. ಟೈರ್ ಓಪನ್ ಮಾಡಿಬಿಟ್ಟು ಇಲ್ಲಿಗೆ ನೀವು ಬ್ಲೇಡ್ ಫಿಟ್ ಮಾಡ್ಕೋತೀರಾ. ಈಗ ನಾವು ಯಾವ ರೀತಿ ಬ್ಲೇಡ್ ಚೇಂಜ್ ಮಾಡ್ಕೊಂಡೆ ಅಂತ ನೀವು ನೋಡಿದ್ದೀರಾ. ಈ ಬ್ಲೇಡ್ ಸೈಜ್ ಬಂದು ನಿಮಗೆ ಟೋಟಲ್ ಓವರಾಲ್ 3 ಅಡಿ ಬರುತ್ತೆ. ನಿಮಗೆ ಬಲಗಡೆ 1.5 ಅಡಿ, ಎಡಗಡೆ 1.5 ಅಡಿ ಬರುತ್ತೆ. ನೀವು ಇದನ್ನು 1 ಅಡಿ ಆಗು ಚೇಂಜ್ ಮಾಡ್ಕೋಬೋದು. 1.5 ಅಡಿ ಹಾಕ್ಕೊಂಡು ಕೂಡ ಯೂಸ್ ಮಾಡ್ಬೋದು. ಮತ್ತು ನಾವು ಟೈರ್ ಏನಕ್ಕೋಸ್ಕರ ತೆಗ್ದಿದ್ದೀವಿ ಅಂದರೆ, ಟೈರ್ ಬಂದು ನಿಮಗೆ ಹೊಲದಿಂದ ನೀವು ಮನೆಗೆ ತೊಗೊಂಡೋಗ್ಬೇಕಾದ್ರೆ ಮಾತ್ರ ಟೈರ್ ಯೂಸ್ ಆಗೋದು ನಾರ್ಮಲ್ ಜಾಗದಲ್ಲಿ. ಸೊ ನಾವು ಹೊಲದಲ್ಲಿ ಬಂದು ನಾವು ಟೈರ್ ಮುಖಾಂತರ ಓಡಿಸೋಕ್ಕಾಗಲ್ವಲ್ಲ, ಹಾಗಾಗಿ ನಾವು ಬ್ಲೇಡ್ ಫಿಟ್ ಮಾಡ್ಕೊಂಡು ಬ್ಲೇಡ್ ಹಾಕ್ಕೊಂಡಿದ್ದೀವಿ. ಬ್ಲೇಡ್ಸ್ಗಳು ಅಷ್ಟೇ ನಾವು ಯಾವ ರೀತಿ ಫಿಟ್ ಮಾಡಬೇಕು ಅನ್ನೋದು ಅಂದರೆ, ಶಾರ್ಪ್ನೆಸ್ ಬಂದು ನಿಮಗೆ ಮುಂದೆ ಇರಬೇಕು. ಕಲ್ಟಿವೇಟ್ ಆಗೋದು ಮುಂದೆಯಿಂದ ಅಲ್ವಾ, ಹಾಗಾಗಿ ಶಾರ್ಪ್ನೆಸ್ ಬಂದು ಮುಂದೆ ಇರಬೇಕು. ನಾವೇನಾದರೂ ಉಲ್ಟಾ ಹಾಕಿದ್ರೆ ಬ್ಲೇಡು ಇದು ನಿಮಗೆ ಕಲ್ಟಿವೇಟ್ ಆಗೋಲ್ಲ, ಅಂದರೆ ಶಾರ್ಪ್ನೆಸ್ ಇರೋಲ್ಲ. ಹಿಂದೆ ಸುಮ್ಮನೆ ರೊಟೇಟ್ ಆಗುತ್ತೆ ಅಷ್ಟೇ, ನಿಮಗೆ ಭೂಮಿಗೆ ಭಾರ ಸಿಗೋಲ್ಲ. ಹಾಗಾಗಿ ನಾವು ಬ್ಲೇಡ್ಗಳನ್ನ ಫಸ್ಟ್ ಕರೆಕ್ಟಾಗಿ ಹಾಕೋಬೇಕು. ನೋಡಿ, ಶಾರ್ಪ್ನೆಸ್ ಬಂದು ಮುಂದೆ ಬರುತ್ತೆ. ಮುಂದೆ ಇದ್ದರೆ ಕರೆಕ್ಟಾಗಿ ಫಿಟ್ ಆಗಿದೆ ಅಂತ ಅರ್ಥ. ಈಗ ನೋಡ್ರಲ್ಲ, ನಮ್ಮ 7 HP ವೀಡರ್ಗೆ ನಿಮಗೆ ಏನೇನು ಅಟ್ಯಾಚ್ಮೆಂಟ್ಸ್ ಯೂಸ್ ಆಗುತ್ತೆ, ಅದು ಹೆಂಗೆ ಯೂಸ್ ಆಗುತ್ತೆ, ಏನು ಪರ್ಪೋಸಿಗೆ ಯೂಸ್ ಮಾಡ್ತೀರಾ, ಅದಕ್ಕೆ ಏನೇನು ಅಟ್ಯಾಚ್ಮೆಂಟ್ಸ್ ಬರುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ. ಈಗ ನೀವು ನೋಡ್ತಾ ಇದ್ದೀರಾ, ಇದು 3 ಲೆಗ್ ನೇಗ್ಲು ಅಂತ. ನಿಮಗೆ ಕಲ್ಟಿವೇಟು ಹೊಲದಲ್ಲಿ ಹಿಂದೆ ನೇಗ್ಲು ಕಿತ್ಬಿಟ್ಟು ಇದು ಕಲ್ಟಿವೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ನಿಮಗೆ ಪಾತಿ ಮಾಡ್ಕೊಬರೋಕ್ಕೆ. ಇದು ಬಂದು ಬಡ್ ಮೇಕರ್ ಅಂತ. ನಿಮಗೆ ಸಿಂಗಲ್ ಪ್ಲೋ ಅಂತೀವಿ. ಇದು
ನಿಮಗೆ ಸಮ ಮಾಡೋದಕ್ಕೆ ಮಣ್ಣ ನೀವು ಹಿಂದೆ ಕಲ್ಟಿವೇಟ್ ಮಾಡ್ಕೊಂಡು ಹೋದಾಗ ಮಣ್ಣ ಹಿಂದೆ ಸಮ ಮಾಡ್ಕೊಬರುತ್ತೆ, ಒಂದು ಲೆವೆಲ್ ಮಾಡಿರುತ್ತೆ ಇದು. ಹಾಗಾಗಿ ಕಳೆ ನಿಮಗೆ ತೆಗಿಯೋದಕ್ಕೆ ಯೂಸ್ ಮಾಡ್ತೀವಿ ಇದನ್ನು ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಇದು ಗೇಜ್ ವೀಲು. ನಿಮಗೆ ಗೇಜ್ ವೀಲ್ ಇದ್ರೇ ಈ ಇಕ್ವಿಪ್ಮೆಂಟ್ಸ್ಗಳು ನಿಮಗೆ ಸಪೋರ್ಟ್ ಕೊಡೋದು, ಹಂಗೆ ಕಲ್ಟಿವೇಟ್ರಲ್ಲಿ ಸಪೋರ್ಟ್ ಕೊಡೋಲ್ಲ. ಹಾಗಾಗಿ ಗೇಜ್ ವೀಲ್ನ ಯೂಸ್ ಮಾಡ್ತೀರಾ. ಇದು ನಿಮಗೆ ಹಿಂದೆ ಪಾತಿ ಮಾಡ್ಕೊಬರೋಕ್ಕೆ ನೇಗ್ಲು, ನಿಮ್ಗೆ ಸಿಂಗಲ್ ಫ್ಲೋ ನೇಗ್ಲು ಹಿಂದೆ ಹಾಕ್ಕೊಂಡು ಹಿಂದೆ ಒಂದು ಸಾಲು ಪಾತಿ ಮಾಡ್ಕೊಬರುತ್ತೆ. ಇಷ್ಟು ಅಟ್ಯಾಚ್ಮೆಂಟ್ಸು ನಮ್ಮ 7HP ವೀಡರಲ್ಲಿ ಯೂಸ್ ಮಾಡ್ಬೋದು. ಬನ್ನಿ ಈಗ ಯಾವ ರೀತಿ ಯೂಸ್ ಆಗುತ್ತೆ ಅಂತ ಫೀಲ್ಡಲ್ಲಿ ಸ್ಟಾರ್ಟ್ ಮಾಡಿ ಮತ್ತು ವರ್ಕ್ ಮಾಡಿ ತೋರಿಸ್ತೀವಿ. ಎಷ್ಟು ಡೆಪ್ತ್ ಹೋಗುತ್ತೆ ಅಂತ ಬ್ಲೇಡ್ಗಳು ಬನ್ನಿ ನೋಡೋಣ, ಸ್ಟಾರ್ಟ್ ಮಾಡಿ. ಈಗ ಫೀಲ್ಡಲ್ಲಿ ಹೆಂಗೆ ವರ್ಕ್ ಆಯಿತು ಅಂತ ನೋಡಿದ್ದೀರಾ, ನೀವು ಈಗ ನೋಡ್ತಾ ಇದ್ದೀರಾ ಫೀಲ್ಡು. ಸೊ ಇದು ನೋಡಿ ಎಷ್ಟು ನಿಮಗೆ ಡೆಪ್ತ್ ಹೋಗಿದೆ ಅಂತ ಇಲ್ಲೇ ನೋಡ್ತಾ ಇದ್ದೀರಾ ನೋಡಿ. ಸೊ ಈ ಥರ ನೀವು ಈ 7HP ವೀಡರಲ್ಲಿ ಇಷ್ಟು ಕಲ್ಟಿವೇಟ್ ಮಾಡ್ಕೋಬೋದು. ಈಗ ನೋಡಿದ್ರಲ್ಲ ಈ ಮಿಷಿನ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಇದು ನಮ್ಮ ಕಂಪ್ನಿ ಬ್ರ್ಯಾಂಡ್ನಲ್ಲಿ ಸಿಗುತ್ತೆ. ಇದು ಬ್ರ್ಯಾಂಡ್ ನೇಮ್ ಬಂದು ಪ್ರಕೃತಿ ಆಗ್ರೋ ಇಂಪ್ಯಾಕ್ಟ್ಸ್ ಅಂತ. ನಿಮಗೆ ಬ್ಯಾಂಗ್ಳೂರು ನಾಗರಬಾವಿಯಲ್ಲಿ ಆಫೀಸ್ ಇರೋದು. ಸೊ ನಮ್ಮದು ಟಿಲ್ಲರ್ ವೆಯ್ಟ್ ಬಂದು 98 kg ಬರುತ್ತೆ. ನಿಮಗೆ ಯಾವುದೇ ರೀತಿ ಶೇಕ್ ಆಗಲ್ಲ ವೀಡರು. ಸೊ ನಮ್ಮ ಬ್ರ್ಯಾಂಡ್ ಹೆಂಗೆ ಯಾವ ರೀತಿ ವರ್ಕ್ ಆಗುತ್ತೆ, ಏನು ಪವರ್ ಇದೆ ಅಂತ ನೀವು ಫೀಲ್ಡ್ನಲ್ಲೂ ನೋಡಿದ್ದೀರಾ, ಮತ್ತು ಯಾವ ಥರ ಮೇಂಟೆನೆನ್ಸ್ ಮಾಡಬೇಕು ಅಂತಲೂ ನೋಡಿದ್ದೀರಾ. ಸೊ ಹೆಚ್ಚಿನ ಮಾಹಿತಿಗಾಗಿ ಪ್ರಕೃತಿ ಆಗ್ರೋ ಇಂಪ್ಯಾಕ್ಟ್ಸ್ ಅಂತ ಗೂಗಲ್ನಲ್ಲೂ ಇದೆ, ಹಾಗೂ ನಮ್ಮ ಯೂಟ್ಯೂಬ್ನಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ಸೊ ಅದನ್ನು ನೋಡಿ ನೀವು ಆರ್ಡರ್ ಮಾಡ್ಬೋದು. ಆಲ್ ಓವರ್ ಕರ್ನಾಟಕ ನಾವು ಸಪ್ಲೈ ಮಾಡ್ತೀವಿ.